ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಅದರಲ್ಲೂ ನಮ್ಮ ಸ್ವಾಮಿಗಳು ಮಾಲೆ ಹಾಕಿರೋದ್ರಿಂದ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಇಲ್ಲಿಂದ. ಹಾಗಾಗಿ ಮನೇಲಿ ಪೂಜೆ ಮಾಡಿ ಕಾಯಿನ ಒಡೆದೋಗುವಂಥ ಸಂಪ್ರದಾಯ ಇದೆಯಲ್ವ, ಅದಕ್ಕೋಸ್ಕರ ಅದನ್ನು ಮಾಡ್ತಿದ್ದಾರೆ. ಕೆಲವೊಬ್ಬರು ದೀಪನ ಹಚ್ಚಿಟ್ಟು ಹೋಗ್ತಾರೆ, ಬಟ್ ಬರೋವರೆಗೂ ದೀಪ ಕಾಯೋದು ತುಂಬ ಕಷ್ಟ ಅಂತ ಇತ್ತೀಚೆಗೆ ಈ ಒಂದು ಕಾಯಿನ ಇಟ್ಬಿಟ್ಟು ಹೋಗ್ತಾರೆ. ಕಾಯಿನ ಹೊಡೆದು ಇಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ನಮ್ಮ ಅಪ್ಪ ಸ್ವಾಮಿಗಳು ಕೂಡ ಹಾಕಿದ್ರು. ಅಲ್ಲಿ 5 ಜನನೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರಿಗೂ ನಾವು ಕೂಡ ಇಬ್ಬರು ಬೇಗನೆ ರೆಡಿಯಾಗಿ ನಾವು ನಮ್ಮ ಸ್ವಾಮಿಗಳು ಪೂಜೆನ ಮಾಡ್ತಾಯಿದ್ದೀವಿ. ಸುಮಾರು ದಿನದಿಂದನೇ ಅವರು ಮಾಲೆ ಹಾಕಿದ್ದಾರೆ. ಇವತ್ತು ಹೋಗ್ತಿರೋದು ಅಷ್ಟೇ. ಇದು ಆಲ್ರೆಡಿ ಒಂದು 8ನೇ ವರ್ಷ ಅನಿಸುತ್ತೆ ನಮ್ಮ ಸ್ವಾಮಿಗಳು ಹೋಗ್ತಾ ಇರೋದು ಶಬರಿಮಲೆಗೆ. ಸೊ ಈ ಥರ ಹಿಂದೆ ತಿರುಗಿನೇ ಆ ಒಂದು ಕಾಯಿನ ಬಂದು ಹೊರಗಡೆ ಹೊಡಿಬೇಕು. ಸೊ ಫೈನಲಿ ಈ ಥರ ಕಾಯಿ ಹೊಡೆದ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಅದಕ್ಕೋಸ್ಕರ ಹಾಗೆಯೇ ನಾವು ಇವತ್ತು ಗಚ್ಚಿನ ಮಠದಲ್ಲಿ ಇಟ್ಟಿದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾನು ಕೂಡ ಬೀಗನ ಹಾಕ್ಕೊಂಡು ಅಲ್ಲಿಗೆ ಹೊರಟೆ. ಅಲ್ಲಿ ಆಲ್ರೆಡಿ ಪೂಜೆಗೆ ಎಲ್ಲ ತಯಾರಿನೂ ಕೂಡ ಮಾಡಿದ್ರು. ಇವರು ನಮ್ಮ ಅಪ್ಪ ಸ್ವಾಮಿ ಮತ್ತು ಅಂಕಲ್ ಸ್ವಾಮಿ ಅವ್ರು ಇವತ್ತು ಮಾಲೆ ಹಾಕಿಸ್ಕೋತಾ ಇದ್ದಾರೆ. ಸೊ ಇವತ್ತು ಹಾಕ್ಸ್ಕೊಂಡು ಹೀಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಇವ್ರು 3 ಜನ ಹಾಕಿದ್ರು ಅಷ್ಟೇ. ಅವರೆಲ್ಲ ಪೂಜೆಗೆ ಜೋಡಿಸ್ತಾ ಇದ್ರು. ನಾವು ಕೂಡ ಹೋಗಿ ಜಾಯಿನ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಮೊದಲನೇದಾಗಿ ಯಾರು ಮಾಲೆ ಹಾಕಿರಲಿಲ್ಲ ಅಲ್ವಾ, ಅವರಿಗೆ ಮಾಲೆ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ಗೋಮೂತ್ರನ ಹಾಕಿ ಎಲ್ಲದನ್ನು ಕೂಡ ಶುಚಿ ಮಾಡಿಕೊಂಡು ಹಾಕ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಗಚ್ಚಿನ ಮಠದಲ್ಲಿ ಒಂಥರ ಸಮಾಧಾನ. ಇದು ಇಡೀ 5 ಮಠದಲ್ಲೇ ಈ ಮಠ ನಂಗೆ ತುಂಬ ಇಷ್ಟ. ಒಂಥರ ಕೂಲಾಗಿರುತ್ತೆ ಯಾವಾಗ್ಲೂ. ಸೊ ಇಲ್ಲಿ ಕೂಡ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಏನು ತುಪ್ಪ ತುಂಬ್ತೀವಲ್ವ, ತುಪ್ಪದ ಕಾಯಿನ ಅದನ್ನು ತುಪ್ಪ ಕಾಯಿಸ್ಬಿಟ್ಟು ಇಲ್ಲಿ ಇಟ್ಟಿರೋದು. ಸೊ ಎಲ್ಲ ತಯಾರಿ ಆದಮೇಲೆ ಇಲ್ಲಿ ಮೊದಲನೇದಾಗಿ ಕನ್ಯಾಸ್ವಾಮಿಗಳಿಗೇ ಪೂಜೆ ಮಾಡೋದು. ಹಾಗಾಗಿ ಅಪ್ಪ ಸ್ವಾಮಿ ಇದೇ ಮೊದಲನೇ ಸರಿ ಹಾಕೋದ್ರಿಂದ ಅವರಿಗೆ ಒಂದು ಮಾಲೆನ ಹಾಕ್ತಾ ಇದ್ದಾರೆ. ಗುರುಸ್ವಾಮಿಗಳು ನೋಡ್ಬೋದು ನೀವು, ಈ ಒಂದು ಥರ ಇರುತ್ತೆ. திருப்படி சரணம் பொன் ஐயப்பா பொன்னையப்பா ஐயரே பொன். ಆಮೇಲೆ ಸ್ವಾಮಿ ಅಪ್ಪ ಶರಣಮಪ್ಪ ಬರ್ತಿದೀವಪ್ಪ ಕಾಪಾಡಪ್ಪ. ಸೊ ಇಲ್ಲಿ ಅಪ್ಪ ಸ್ವಾಮಿಗೆ ಮಾಲೆ ಹಾಕಿದ್ದಾಯಿತು. ಇನ್ನೊಬ್ಬರು ಅಂಕಲ್ ಸ್ವಾಮಿ ಇದ್ರು, ಅವ್ರಿಗೂ ಕೂಡ ಇಲ್ಲೇ ಹಾಕ್ತಾ ಇದ್ದಾರೆ ಮಾಲೆನ. ಈ ಥರ ಅವತ್ತೇ ಹಾಕ್ಕೊಂಡು ಅವತ್ತೇ ಹೋಗೋರು ಕೂಡ ಇರ್ತಾರೆ. ಇನ್ನು ಪಂಪಾ ನದಿ ಇದೆ ಅಲ್ವಾ, ಅಲ್ಲೂ ಕೂಡ ಹಾಕ್ತಾರೆ ಕೆಲವೊಬ್ಬರು. ಇವ್ರು ಇಲ್ಲಿಂದನೇ ಹಾಕ್ಕೊಂಡು ಹೋಗ್ತಿದ್ರು. ಮೊದಲನೇದಾಗಿ ಕನ್ಯಾಸ್ವಾಮಿಗೆ ಇನ್ನು ತುಪ್ಪದ ಕಾಯಿನ ತುಂಬುವಂಥ ಒಂದು ಇದು ನಡೀತಾ ಇದೆ. ಸೊ ಅವರಿಗೆ ಮೊದಲನೇದಾಗಿ ಅವರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಪ್ಪ ಸ್ವಾಮಿಗೆ ನೋಡ್ಬೋದು ನೀವು, ಒಂದು ಬಿಳಿ ವಸ್ತ್ರದಿಂದ ಅವರಿಗೆ ತಲೆಗೆ ಕಟ್ಬಿಟ್ಟು ಈ ಒಂದು ಎಲ್ಲ ಕಾರ್ಯನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಯ್ಯಪ್ಪ ಸ್ವಾಮಿ ಅಂದ ತಕ್ಷಣ ನನಗೆ ನನ್ನ ಮದುವೆಗಿಂತ ಮುಂಚೆ ಈ ಥರ ಎಲ್ಲ ನೋಡೇ ಇರಲಿಲ್ಲ. ಏನೋ ಕೇಳಿದ್ದೆ ಅಷ್ಟೇ. ಬಟ್ ಮದುವೆ ಆದಮೇಲೆ ನಮ್ಮ ಸ್ವಾಮಿಗಳು ಆಗ್ತಾರಲ್ವ, ಆವಾಗಿಂದ ನಾನು ನೋಡ್ತಾ ಇರೋದು. ಒಂಥರ ಚೆನ್ನಾಗಿರುತ್ತೆ. ಅಲ್ಲಿಗೆ ಕೂಗುವಂಥ ಶರಣಘೋಷ ಇರ್ಬೋದು, ಅವೆಲ್ಲ ತುಂಬಾ ನನಗೆ ಇಷ್ಟ. ಆಗಲೆಲ್ಲ ಕೇಳ್ತಾ ಇರ್ತೀನಿ, ಹೇಳಿ ಬಿಡಬೇಡಿ, ನಿಲ್ಲಿಸ್ಬೇಡಿ ಅಂತ. ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಕೇಳಲಿಕ್ಕೂ ಕೂಡ. ಇನ್ನು ಈ ಸತಿ ಒಂಥರ ಸ್ಪೆಷಲ್ ಅನ್ಬೋದು ನಮ್ಮ ಸ್ವಾಮಿಗಳಿಗೆ. ಯಾಕಂದರೆ ಯಾವಾಗಲೂ ನಾವು ಇಬ್ಬರು ಇರ್ತಿದ್ವಿ, ಇನ್ಮೇಲಿಂದ ಹೊಸ ಒಂದು ಇದನ್ನು ಕೂಡ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಹಾಗಾಗಿ ಆ ಒಂದು ಖುಷಿಗೂ ಕೂಡ ಈ ಒಂದು ಸತಿ ಅಯ್ಯಪ್ಪ ಸ್ವಾಮಿದು ಈ ಜರ್ನಿ ನಮಗೆ ತುಂಬಾ ಇಷ್ಟ. ಸೊ ಇಲ್ಲಿ ನೋಡ್ಬೋದು, ಮೊದಲಿಗೆ ಅಪ್ಪ ಸ್ವಾಮಿಯಿಂದ ಈ ಒಂದು ತುಪ್ಪದ ಕಾಯಿನ ತುಂಬಿಸೋ ಅಂಥ ಕೆಲಸ ನಡೀತಾ ಇತ್ತು. ಸೊ ಅವರಿಗೆ ಇರುಮುಡಿಗೆ ಜೊತೆಗೆ ಈ ಒಂದು ತುಪ್ಪದ ಕಾಯಿನ ಕಳಿಸ್ಲಿಕ್ಕೆ ಯಾರಾದರೂ ತುಂಬ್ತಾರೆ. ಸೊ ಇಲ್ಲಿ ಅಮ್ಮ ಸ್ವಾಮಿನೂ ಕೂಡ ಆ ಒಂದು ಕಾಯಿಗೆ ತುಪ್ಪನ ತುಂಬಿದ್ರು.
ಅವ್ರ ಕೈಯಿಂದ ಈ ಥರ ಎಲ್ಲ ಹಾಕಿಸ್ತಾರೆ. ಇದೊಂಥರ ನೋಡೋಕ್ಕೆ ಚೆಂದ ಅನಿಸುತ್ತೆ. ಸೊ ನಮ್ಮ ಇಷ್ಟಾರ್ಥಗಳನ್ನ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನಮಗೆ ಏನು ಅನಿಸುತ್ತೋ ನಾವೇನು ಅನ್ಕೋತೀವೋ ಅದನ್ನು ನಮ್ಮ ಒಳ್ಳೆ ಮನಸ್ಸಿಂದ ಅದನ್ನು ಕೇಳಿಕೊಂಡು ಆ ತುಪ್ಪದ ಕಾಯಿಗೆ ತುಪ್ಪನ ತುಂಬಿ ನಾವು ಅಯ್ಯಪ್ಪ ಸ್ವಾಮಿಗೆ ಕಳಿಸ್ತಾ ಇರೋವಂಥ ಒಂದು ಇದು. ಸೊ ಹಾಗಾಗಿ ನಾವು ಈ ಥರ ಮಾಡ್ತಾ ಇರೋದು. ಸೊ ನೋಡಿ, ಈ ಥರ ಎಲ್ಲ ಮಾಡಿಬಿಟ್ಟು ಎಲ್ಲದನ್ನು ಕೂಡ ಒಂದು ಪದ್ಧತಿ ಸರಿಯಾಗಿ ಮಾಡ್ತಾರೆ ಈ ಒಂದು ಪ್ರಾಸೆಸ್ನ. ನನಗೆ ತುಂಬ ಇಷ್ಟ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡಿದ್ದೆ. ಭಗವಾನೇ ಭಗವತಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ಭಗವತಿಯೇ. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೊಂಥರ ಸಂಭ್ರಮ ಅನ್ನಿಸ್ತಾ ಇತ್ತು. ಒಂಥರ ಖುಷಿ, ಏನೋ ಒಂದು ಸಂಭ್ರಮ ನಡೀತಾ ಇದೆ ಅಲ್ಲ ಅಂತ, ಅಂದರೆ ಏನೋ ಒಂಥರ ಹಬ್ಬ ಥರ ಫೀಲ್ ಆಗ್ತಾಯಿತ್ತು ಎಲ್ಲದನ್ನು ಕೂಡ. ಅದರಲ್ಲೂ ನಮ್ಮ ಅಪ್ಪ ಸ್ವಾಮಿ ಇದೇ ಮೊದಲನೇ ಸದ್ಯ ಆಗ್ತಿರೋದ್ರಿಂದ ಏನೋ ಒಂಥರ ಖುಷಿ. ಯಾಕಂದರೆ ಅವರು ಇತ್ತೀಚೆಗೆ ಹೊರಗಡೆ ಹೋಗ್ತಾರೆ, ತುಂಬ ಅಲ್ಲಿ ಇಲ್ಲಿ ಹೋಗ್ತಿರ್ಲಿಲ್ಲ. ನಮ್ಮ ಅಭಿಸ್ವಾಮಿಯವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಅದೊಂಥರ ಖುಷಿ ಅನಿಸುತ್ತೆ ಇಬ್ಬರು ಜೊತೆಗೆ ಹೋಗೋದು. ಸೊ ಹಾಗಾಗಿ ಇಲ್ಲಿ ಅಮ್ಮನೂ ಕೂಡ ಒಂದು ತುಪ್ಪದ ಕಾಯಿನ ತುಂಬಿದ್ರು, ಲಿಕ್ಕೂ ಕೂಡ ತುಂಬಿದ್ಲು. ಸೊ ಈ ಥರ ಎಲ್ಲರೂ ಕೂಡ ತಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಬೇಡಿಕೊಂಡು ಈ ಥರ ತುಪ್ಪದ ಕಾಯಿ ತುಂಬುವಂಥದ್ದು ಒಂದು ಪದ್ಧತಿ ಇದೆ. ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ನೆರವೇರಿಸಿದರು. ಅದಾದಮೇಲೆ ಅಪ್ಪ ಸ್ವಾಮಿಗೆ ಇರುಮುಡಿನ ಕಟ್ಟಿ ದೇವರಿಗೆ ಅಂದರೆ ಕೊಟ್ರೇಶ ಸ್ವಾಮಿಗೂ ಕೂಡ ಕೈ ಮುಗಿದು ಆಮೇಲೆ ನಾವು ಈ ಕಡೆ ಸೈಡಿಗೆ ನಿಲ್ಲಿಸ್ತಾರೆ. ಆವಾಗ ನಾವೆಲ್ಲರೂ ಕೂಡ ಅವರ ಒಂದು ಯಾತ್ರೆಗೆ ನಮ್ಮ ಕೈಲಾದಷ್ಟು ನಾವು ಕಾಣಿಕೆನ ಕೊಟ್ಬಿಟ್ಟು ಆ ಒಂದು ಯಾತ್ರೆಗೆ ಅವರಿಗೆ ಅದನ್ನು ಅವ್ರು ಯೂಸ್ ಆದರೂ ಮಾಡ್ಬೋದು ಜರ್ನಿಗೆ, ಅಥವಾ ಅಲ್ಲಿ ಕಾಣಿಕೆ ರೂಪದಲ್ಲಾದರೂ ಕೂಡ ಹಾಕ್ಬೋದು. ಅವರಿಗೆ ಕೊಟ್ಬಿಟ್ಟು ಕಾಲಿಗೆ ಬಿದ್ದಿದ್ದಾಯಿತು. ಸೊ ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ಕೂಡ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟು ಸ್ವಾಮಿಗಳು ಕೂಡ ಹಾಕ್ತಾಯಿದ್ರು. ಇದೇ ಒಂದು ಪ್ರೊಸೆಸ್ ಎಲ್ಲರಿಗೂ ಕೂಡ ಮಾಡ್ತಾ ಇರ್ತಾರೆ, ಕನ್ಯಾಸ್ವಾಮಿಯಿಂದ ಹಿಡಿದು ಲಾಸ್ಟಿಗೆ ಅಂದರೆ ಯಾರ್ಯಾರು ಹೆಚ್ಚಿಗೆ ವರ್ಷ ಹಾಕಿರ್ತಾರೋ ಅವರಿಗೆಲ್ಲ ಲಾಸ್ಟಿಗೆ ತುಂಬ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲರಿಗೂ ಕೂಡ ಹಾಕ್ತಾರೆ. ಇಲ್ಲಿ ಸಿಹಿನೂ ಕೂಡ ಅವರ ಅಪ್ಪ ಸ್ವಾಮಿಗೆ ಹಾರನ ಹಾಕಿಬಿಟ್ಟು ಆ ಒಂದು ಕಾಯಿನ ತುಂಬಿದ್ಲು. ತುಂಬಾ ಖುಷಿ ಅನ್ನಿಸ್ತು ನನಗೆ ಸಿಹಿನ ನೋಡಿ. ಸೊ ಅವಳು ಒಂದು ಈ ಸತಿ ಲಾಸ್ಟ್ ಟೈಮ್ ನಮ್ಮ ಭಾವ ಸ್ವಾಮಿ ಹಾಕಿದಾಗ ಅವ್ರಿನ್ನೂ ತುಂಬ ಹಿಂದಿನ ವರ್ಷ ಹಾಕಿದ್ರು. ಇವಾಗ ಸಿಹಿ ಬಂದಿರೋದೊಂಥರ ಖುಷಿ ಅವ್ರಿಗೂ ಕೂಡ. ಹಾಗಾಗಿ ಅವಳ ಕೈಯಲ್ಲಿ ಒಂದು ತುಪ್ಪದ ಕಾಯಿನ ತುಂಬಿಸಿದ್ದು ಒಂಥರ ಖುಷಿ ಅನ್ನಿಸ್ತು ನಮಗೆಲ್ಲರಿಗೂ ಮನೇಲಿ. ಅದಾದಮೇಲೆ ಎಲ್ಲರೂ 1 by 1 ತುಪ್ಪದ ಕಾಯಿನ ತುಂಬಕ್ಕೆ ಶುರು ಮಾಡಿಕೊಂಡ್ವಿ. ಹಾಗೆ ಇಲ್ಲಿ ನಾಗರಾಜ ಸ್ವಾಮಿಗೂ ಕೂಡ ಒಂದು ಇರುಮುಡಿನ ಕಟ್ತಾ ಇರೋದು, ಇಲ್ಲಿ ಕರ್ಣನೂ ಕೂಡ ತುಂಬ್ತಾ ಇದ್ದಾನೆ. ಏನೋ ಒಂಥರ ಇದೆಲ್ಲ ಒಂಥರ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ನಾಗರಾಜ ಸ್ವಾಮಿಯವರು ತುಂಬ ಚೆನ್ನಾಗಿ ಶರಣಘೋಷಕ್ಕೆ ಹೋಗ್ತಾರೆ. ನನಗೆ ಅವ್ರು ಕೂಗೋದೇ ತುಂಬ ಇಷ್ಟ. ಹಾಗಾಗಿ ಬನ್ನಿ ಸ್ವಾಮಿಗಳೇ ನೀವೇ ಶರಣಘೋಷಕ್ಕೆ ಹೋಗ್ರಿ ಅಂತ ಕರಿತಾ ಇದ್ದೆ. ಅದಾದಮೇಲೆ ಲಾಸ್ಟಿಗೆ ಕೊನೆಯದಾಗಿ ಅಭಿಸ್ವಾಮಿಯವರಿಗೂ ಕೂಡ ಈ ಒಂದು ಇರುಮುಡಿ ಕಟ್ಟೋಕ್ಕೆ ಶುರು ಮಾಡಿದ್ರು. ನಾನು ಕೂಡ ನನ್ನ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಈ ಒಂದು ತುಪ್ಪದ ಕಾಯಿನ ತುಂಬೋಣ ಅಂತ ಕೂತೆ. ಯಾಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಒಂದು ಆಸೆ ಇರುತ್ತೆ ಅಲ್ವ. ಸೊ ನಾವು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿರಬೇಕು ಆ ಥರ ಏನೋ ನಾವು ಮನಸ್ಸಲ್ಲಿ ಇಟ್ಕೊಂಡು ತುಂಬ್ತಾ ಇರ್ತೀವಿ. ಅದರಲ್ಲೂ ಕೂಡ ಅಲ್ಲಿ ಉಡಕ್ಕಿ ಸಾಮಾನು ಹಾಕಬೇಕಿತ್ತು. ಅದಕ್ಕೋಸ್ಕರ ನಾನು ಕೂಡ ಉಡಿ ಸಾಮಾನು ಇಟ್ಕೊಂಡು ನಿಂತಿದ್ದೆ. ಮೊದಲನೇದಾಗಿ ಆ ಸ್ವಾಮಿಗಳಿಂದ ತುಪ್ಪದ ಕಾಯಿನ ಹಾಕ್ಸಿದ ಮೇಲೆ ನಮ್ಮ ಹತ್ರ ಉಡಿನ ಹಾಕಿಸ್ಕೋತಾರೆ. ಅದನ್ನು ಕೂಡ ಹಾಕಿದಾದ್ಮೇಲೆ ನಾವು ಅದಕ್ಕೆ ಅಕ್ಕಿನೂ ಕೂಡ ಹಾಕ್ತೀವಿ. ಸೊ ಅಕ್ಕಿನ ಹಾಕಿದ್ಮೇಲೆ ನೆಕ್ಸ್ಟು ತುಪ್ಪದ ಕಾಯಿನ ತುಂಬೋದಕ್ಕೆ ಶುರು ಮಾಡಿದ್ವಿ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನನ್ನ ಮನಸ್ಸಲ್ಲಿ ಏನೇನೆಲ್ಲ ಗೊಂದಲಗಳಿದ್ದೇನೋ ಅದನ್ನೆಲ್ಲದನ್ನು ಬಗೆಹರಿಸು ತಂದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲ ಈ ವರ್ಷ ನಮಗೆ ತುಂಬ ಎಲ್ಲ ಒಳ್ಳೆಯದಾಗಲಿ ಅಂತ ತುಂಬಿದ್ದಾಯಿತು. ಆಮೇಲೆ ನಮ್ಮ ಮಾವನವರು ಕೂಡ ಈ ಒಂದು ತುಪ್ಪದ ಕಾಯಿನ ತುಂಬಿದ್ರು. ಯಾವಾಗಲೂ ನಮ್ಮ ಒಂದು ಸಂತೋಷ ಆಗಲಿ ನಮ್ಮ ದುಃಖದಲ್ಲಾಗಲಿ ನಮ್ಮ ಮಾವನವ್ರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ಅದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು.
ಸೊ ಇಲ್ಲಿ ನೋಡಿರಿ ಅಂಕಲ್ ಎಲ್ಲರೂ ತುಂಬಿದ್ರು. ಇಲ್ಲಿ ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ. ಇವರೆಲ್ಲ ತುಂಬ ಪ್ರೀತಿ ವಿಶ್ವಾಸದಿಂದ ಬಂದು ಈ ಒಂದು ಯಾತ್ರೆಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಸೊ ಎಲ್ಲ ಒಳ್ಳೆಯದಾಗಲಿ, ಆರಾಮಾಗಿ ಹೋಗಿ ಬರಲಿ ಅಂತ ಎಲ್ರಿಗೂ. ನನಗಂತೂ ತುಂಬಾ ಖುಷಿ. ಇವರೆಲ್ಲ ನಮ್ಮ ಪ್ರೀತಿ ವಿಶ್ವಾಸದಿಂದ ಬಂದಿರ್ತಕ್ಕಂಥವ್ರು. ಅದಾದಮೇಲೆ ಪ್ರತಿಯೊಂದು ಪ್ರೊಸೆಸ್ ಕೂಡ ತುಂಬಾ ಚೆನ್ನಾಗಾಯಿತು. ಲಾಸ್ಟಿಗೆ ನಮ್ಮ ಅಂಗಡಿ ಹುಡುಗ ಅವನು ಕೂಡ ತುಪ್ಪದ ಕಾಯಿನ ಮೊದಲನೇ ಸತಿ ತುಂಬ್ತಾ ಇದ್ದಾನೆ. ಅವನಿಗೆ ಹೇಳಿದ್ದೆ ಏನಾದರೂ ಇಷ್ಟ ಇದ್ದರೆ ಮನಸ್ಸಲ್ಲಿ ಬೇಡ್ಕೊಂಡು ತುಂಬು ಅಂತ. ಅದಾದಮೇಲೆ ಎಲ್ರಿಗೂ ಕೂಡ ಇಲ್ಲಿ ಅಭಿಸ್ವಾಮಿಗಳಿಗೂ ಕೂಡ ಇರುಮುಡಿನ ತುಂಬಿಸಿದ್ದಾಯಿತು. ಸೊ ಅವರು ಕೊನೆಯದಾಗಿ ಅದರಿಂದ ಎಲ್ಲ ಪೂರ್ತಿ ನೀಟಾಗಿ ಪೂಜೆನ ಕಂಪ್ಲೀಟ್ ಮಾಡಿ ಅವರಿಗೆ ಇರುಮುಡಿನ ತುಂಬಿದ್ರು. ನೋಡ್ಬೋದು ನೀವು. ಇವಾಗ ಇರುಮುಡಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇರುಮುಡಿ ಅಂದರೆ ಎರಡು ಅಂತ ಅರ್ಥ. ಅಂದರೆ ಆ ಒಂದು ಚೀಲದಲ್ಲಿ 2 ಭಾಗಗಳಿರುತ್ತೆ. ಸೊ ಅದರಲ್ಲಿ ಮುಂದಿನ ಭಾಗದಲ್ಲಿ ನಾವು ಅಯ್ಯಪ್ಪನಿಗೆ ಸ್ವಾಮಿಗೆ ಅರ್ಪಿಸುವಂತಹ ಪೂಜಾ ಸಾಮಗ್ರಿಗಳು ಮತ್ತು ನೈವೇದ್ಯ ವಸ್ತುಗಳನ್ನು ಇಟ್ಟಿರ್ತಾರೆ. ಹಾಗೆ ಹಿಂಭಾಗದ ಚೀಲದಲ್ಲಿ ಆ ಒಂದು ಯಾತ್ರೆಗೆ ಬೇಕಾದಂಥ ತೆಂಗಿನಕಾಯಿಗಳನ್ನೆಲ್ಲನೂ ಕೂಡ ಅಲ್ಲಿ ಇರುತ್ತೆ. ಆಮೇಲೆ ನಾವು ಕೂಡ ಎಲ್ಲರೂ ಅಂದರೆ ಯಾರ್ಯಾರು ತುಪ್ಪದ ಕಾಯಿನ ತುಂಬಿರ್ತಾರೆ ಅಲ್ವಾ, ಸೊ ಆ ಒಂದು ಕಾಯಿಗಳನ್ನು ಕೂಡ ಆ ಒಂದು ಚೀಲದಲ್ಲೇ ಹಾಕಿ ಇರ್ತಾರೆ. ಹಾಗೆಯೇ ದೇವರಿಗೆ ಅರ್ಪಿಸ್ತಕ್ಕಂಥ ಎಲ್ಲ ಅಕ್ಕಿ ಉಡಕ್ಕಿ ಎಲ್ಲದನ್ನು ಕೂಡ ಆ ಒಂದು ಇದರಲ್ಲೇ ಇರುತ್ತೆ. ಸೊ ಇದೆಲ್ಲದನ್ನು ನೀಟಾಗಿ ಗಂಟನ್ನು ಕಟ್ಟಿ ಆ ಒಂದು ಸ್ವಾಮಿಯ ಮುಡಿಗೆ ಏರಿಸೋವಂಥದ್ದನ್ನು ನಾವು ಇರುಮುಡಿ ಅಂತ ಹೇಳ್ತೀವಿ. ಮುಗಿದ್ಮೇಲೆ ನಾವು ಕೂಡ ಕಾಣಿಕೆನ ಕೊಟ್ಟು ಗುರುಸ್ವಾಮಿಗಳಿಗೆ ಕಾಲಿಗೆ ನಮಸ್ಕಾರನೂ ಮಾಡಿ ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ. ಅದರಲ್ಲೂ ನಮ್ಮ ಮಾವನವರಂತೂ ಯಾವಾಗ್ಲೂ ಮಗನ ಪಕ್ಕನೇ ಇರ್ತಾರೆ. ನಮಗೂ ಬಿಟ್ಕೊಡಲ್ಲ, ಅಷ್ಟು ಪ್ರೀತಿ ಅವ್ರಿಗೆ. ಸೊ ಇದೇ ಥರ ಎಲ್ಲರೂ ಕೂಡ ಅವರಿಗೆ ಯಾತ್ರೆಗೆ ಬೇಕಾದಂಥ ಒಂದು ಕಾಣಿಕೆನ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಸೊ ಒಂಥರ ಖುಷಿ ಆಗ್ತಾಯಿತ್ತು ಎಲ್ಲರೂ ಬಂದಿರೋದು. ಅದರಲ್ಲಿ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಯಾಕಂದರೆ ಅಷ್ಟು ಕಟ್ಟುನಿಟ್ಟಾಗಿ ದೇವ್ರ ಸೇವೆ ಮಾಡೋ ಅಂಥ ಯಜಮಾನ್ರು ನನಗೆ ಸಿಕ್ಕಿರೋದು. ಸೊ ಹಾಗಾಗಿ ಪ್ರತಿಯೊಂದು ಮೂಮೆಂಟ್ನು ನನಗೆ ಎಂಜಾಯ್ ಮಾಡ್ತಾಯಿದ್ದೆ. ಅದರಲ್ಲೂ ಈ ಸತಿ ತುಂಬಾ ಸ್ಪೆಷಲ್ಲು ಈ ವರ್ಷ. ಸೊ ಹಾಗಾಗಿ ನಾನು ಕೂಡ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡೆ. ಯಾಕಂದರೆ ಮೆಮೊರಿಗೆ ಅದೇ ಹಾಗೆ ಇರುತ್ತೆ ಅಂತ ಎಲ್ಲರೂ ಸೇರಿ ಫೋಟೋಸ್ನ ತೊಗೊಂಡಾದಮೇಲೆ ನಾನು ಎಲ್ಲ ಸ್ವಾಮಿಗಳನ್ನ ನಿಲ್ಲಿಸಿ ಒಂದು ಫೋಟೋನ ತೆಗಿತಾ ಇದ್ದೆ. ಯಾಕಂದರೆ ಎಲ್ಲರೂ ಇವರಿಷ್ಟು ಜನ ಹೋಗ್ತಾ ಇದ್ದಾರೆ, ಅದರಲ್ಲಿ ಇವ್ರ ಸ್ವಾಮಿಗಳು ಒಬ್ಬರು ಹೋಗ್ತಾ ಇಲ್ಲ, 5 ಜನನೂ ಕೂಡ ಹೋಗ್ತಾ ಇದ್ದಾರೆ. ಈಗ ಇರುಮುಡಿನ ಅಲ್ಲಿ ಇಳಿಸ್ಬಿಟ್ಟು ಆಮೇಲೆ ಎಲ್ಲರೂ ನಿಲ್ಲಿಸಿದೆ. ಸ್ವಾಮಿಗಳ ಒಂದು ಫೋಟೋ ತೆಗೆಯೋಣ ಇರುತ್ತೆ ಚೆನ್ನಾಗಿ ಮೆಮೊರಿಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ನು ಕೂಡ ಮಾಡಿಕೊಂಡೆ. ಸೊ ಪ್ರತಿಯೊಬ್ಬರೂ ಈ ಥರ ಒಂದು ಅಯ್ಯಪ್ಪ ಸ್ವಾಮಿ ವೇಷದ ಇದರಲ್ಲಿ ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ಗುರು ಕಾಣಿಕೆಯನ್ನು ಕೂಡ ಒಂದು ಫಲ ತಾಂಬೂಲಗಳು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇದೊಂಥರ ಭಕ್ತಿ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟೊತ್ತು ಇರುಮುಡಿ ಕಟ್ಟಿದಂಥ ಸ್ವಾಮಿಗಳಿಗೆ ಅವರ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಈ ಕ್ಷಣ ತುಂಬಾ ಅದ್ಭುತವಾಗಿತ್ತು ನೋಡಲಿಕ್ಕೆ. ನಾನಂತೂ ಅಲ್ಲೇ ನಿಂತ್ಕೊಂಡಿದ್ದೆ, ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ತುಂಬ ಮನಸ್ಸಿನಿಂದ ಇರುಮುಡಿ ಕಟ್ತಕ್ಕಂಥ ಈ ಸ್ವಾಮಿಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಸೊ ಹೀಗೆ ಎಲ್ಲದನ್ನು ಕೂಡ ಮುಗ್ದಾದ್ಮೇಲೆ ಇನ್ನೊಬ್ಬರು ಸ್ವಾಮಿಯವರು ಇದ್ರು ಅಲ್ವಾ, ಸೊ ಅವ್ರಿಗೂ ಕೂಡ ಒಂದು ಗುರು ಕಾಣಿಕೆಯನ್ನು ನೀಡ್ತಾಯಿದ್ರು. ಅವ್ರು ನನಗೆ ಯಾಕೆ ಬೇಡ ಹಂಗೆ ಹಿಂಗೆ ಅಂತಿದ್ರು. ಬಟ್ ಅವರು ಕೂಡ ಎಷ್ಟು ಚೆನ್ನಾಗಿ ಇರುಮುಡಿ ಕಟ್ಟೋದ್ರಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವರಿಗೆಲ್ಲ ಗುರುದಕ್ಷಿಣೆಯನ್ನು ಕೊಟ್ಟು ಈ ಥರ ಕಾಲಿಗೆ ಬಿದ್ದುಬಿಟ್ಟು ಹೊರಡ್ತಿದ್ವಿ. ಸೊ ಅದಾದಮೇಲೆ ಇಲ್ಲಿ ಎಲ್ಲದನ್ನು ಮುಗಿದ ತಕ್ಷಣ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಹೊರಡುವಂಥ ಕಾರ್ಗೆ ಈಗ ಒಂದು ಅಲಂಕಾರನ ಮಾಡ್ತಾರೆ. ಅಂದರೆ ಗಂಧ, ನಮಗೆಲ್ರಿಗೂ ಗೊತ್ತು ಅಯ್ಯಪ್ಪ ಸ್ವಾಮಿಗೆ ಗಂಧ ಅಂದರೆ ತುಂಬಾ ಇಷ್ಟ ಅಂತ. ಸೊ ಹಾಗಾಗಿ ಗಂಧದಿಂದನೇ ಅದಕ್ಕೊಂದು ಅಲಂಕಾರ ಮಾಡಿ ಆವಾಗಲೇ ಎಲ್ಲ ಹೂವಿನ ಹಾರ ಹಾಕಿದ್ರು ಅಲ್ವಾ ಸ್ವಾಮಿಗಳಿಗೆ, ಅದರಿಂದನೇ ಆ ಕಾರಿಗೆ ಡೆಕೋರೇಷನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಗ್ರೀನ್ ಕಲರ್ ಶರ್ಟ್ ಹಾಕಿದಾರಲ್ವ ಅಣ್ಣನೇ ಎಲ್ಲದನ್ನು ಕೂಡ ಗಂಧದಿಂದ ಅಲಂಕಾರ ಮಾಡಿದ್ದು. ತುಂಬ ದಿನ ಆಗಿತ್ತಂತೆ ಅಲಂಕಾರ ಮಾಡಿ, ಇವತ್ತೇ ಅಲಂಕಾರ ಮಾಡ್ತಿರೋದು ಅಂತ ಎಷ್ಟು ಖುಷಿಯಾಗಿ ಮಾಡ್ತಾಯಿದ್ರು. ಸಾರಿ, ನಂಗೆ ಅವ್ರಿಗೆ ಹೆಸ್ರು ಗೊತ್ತಿಲ್ಲ. ಹೆಸ್ರು ಗೊತ್ತಿದ್ದು ಅಂದರೆ ಕಮೆಂಟ್ ಮಾಡಿ. ಅದರಲ್ಲೂ ನಮ್ಮ ಮಾವ ನೋಡ್ಬೇಕು ನೀವು, ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಅವರಿಗೆ. ಏನೋ ಒಂಥರ ನಮ್ಮ ಸ್ವಾಮಿಗಳು ಅಂದರೆ ನಮ್ಮ ಅಭಿಸ್ವಾಮಿಗಳು ಏನಾದರೂ ಮಾಡ್ತಾಯಿದ್ರೆ ಏನೋ ಮಾಡ್ತಾನೆ ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಷಯಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ನೋಡಿ ನಿಂತ್ಕೊಂಡಿದ್ದು ಅವರೇ ಎಲ್ಲದನ್ನು ಕೂಡ ಡೆಕೋರೇಷನ್ನ ಮಾಡಿಸಿದ್ರು. ಅದರಲ್ಲೂ ಈ ಒಂದು ಗಂಧದಿಂದ ಮಾಡಿರ್ತಕ್ಕಂಥ ಡೆಕೋರೇಷನ್ ಸಖತ್ ಅನ್ನಿಸ್ತು ನನಗೆ. ಹಿಂದೆ ಸ್ವಾಮಿ ಶರಣಮಯ್ಯಪ್ಪ ಅಂತಲೂ ಕೂಡ ಬರೆದಿದ್ದಾರೆ. ಅವರ ಒಂದು ಡಿಸೈನ್ಸ್ ಕೂಡ ಒಂಥರ ಯುನೀಕ್ ಆಗಿತ್ತು, ನಂಗೆ ತುಂಬ ಇಷ್ಟ ಆಯಿತು.
ಅದಾದಮೇಲೆ ಎಲ್ರೂ ನಿಲ್ಲಿಸಿ ಮತ್ತೊಂದು ಸತಿ ಫೋಟೋ ತೆಗಿ ಅಂತ ಹೇಳಿದ್ರು. ಹಾಗಾಗಿ ಫೋಟೋಸ್ನ ತೆಗಿತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು, ಅಣ್ಣ ಅಂತೂ ಅವರೇ ಡೆಕೋರೇಷನ್ ಮಾಡಿದ್ರು. ಒಂಥರ ಖುಷಿ ಮುಂದೆ ನಿಂತು ನೋಡಲಿಕ್ಕೆ. ಬಟ್ ನಾನು ಸ್ವಲ್ಪ ಸರಿ ಅಂತ ಹೇಳ್ತಿದ್ದೆ. ಇಲ್ಲಿ ಪೂಜೆ ಮಾಡ್ತಿದ್ರಲ್ವ ಅಯ್ಯಪ್ಪ ಸ್ವಾಮಿ ಫೋಟೋ, ಇದನ್ನು ನಾಗರಾಜ ಸ್ವಾಮಿಯವರು ಮಾಡಿರೋದು. ಲೈಕ್ ಅವರೇ ಅದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೊಟ್ಟು ಅದು ಕೂಡ ಸಾಂಗ್ ಕೂಡ ಹೇಳುತ್ತೆ, ಹಾಗೆಯೇ ಲೈಟ್ ಕೂಡ ಬರುತ್ತೆ ಅದರಲ್ಲಿ. ಆ ಥರ ಒಂದು ಫ್ರೇಮ್ನ ರೆಡಿ ಮಾಡಿದ್ದಾರೆ. ಸೊ ತುಂಬ ಕ್ರಿಯೇಟಿವ್ ಆಗಿತ್ತು. ಯಾವಾಗಲೂ ಕೂಡ ಒಂದು ಫೋಟೋನ ಕಟ್ಕೊಂಡು ಹೋಗ್ತಾಯಿದ್ರು ಅಯ್ಯಪ್ಪ ಸ್ವಾಮಿದು. ಈ ಸತಿ ಮಾತ್ರ ಈ ಥರ ಒಂದು ಯುನೀಕಾಗಿ ಐಡಿಯಾ ಮಾಡಿದ್ದಾರೆ. ಸೊ ಏನೇ ಮಾಡಿದ್ರು ನಮ್ಮ ಮಾವನವ್ರಿಗೆ ಫಸ್ಟ್ ಮಗಂದು ಏನೋ ಇತ್ತು ಅಂತಂದರೆ ಅವರೇ ಫೈನಲ್ ಟಚ್ ಕೊಡಬೇಕು. ಯಾರು ಎಷ್ಟೇ ಮಾಡಿದ್ರು ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಮಾಡ್ತಾ ಇರ್ತಾರೆ. ಸೊ ಇವರೇ ನೋಡಿ, ಆವಾಗಲೇ ತೋರಿಸಿದ್ನಲ್ಲ ಯಾರು ಡೆಕೋರೇಷನ್ ಮಾಡಿದ್ದು ಅಂತ, ಇವರೇ. ಇದಾದಮೇಲೆ ಪ್ರಸಾದನೂ ಕೂಡ ಆಯಿತು. ಅದಾದಮೇಲೆ ಇವಾಗ ಹೊರಡುವಂಥ ಸಮಯ. ಸೊ ಎಲ್ಲರಿಗೂ ಕೂಡ ಆವಾಗಲೇ ಇರುಮುಡಿ ಇಳಿಸಿದ್ರು ಅಲ್ವ, ಅದನ್ನೆಲ್ಲವನ್ನು ಕೂಡ ಮತ್ತೆ ತಲೆ ಮೇಲೆ ಒರೆಸಿ ಇವಾಗ ಎಲ್ರಿಗೂ ಕೂಡ ಒರೆಸಿ ಇಲ್ಲಿಂದ ದೊಡ್ಡ ಮಟ್ಟಕ್ಕೆ ಹೋಗೋವಂಥ ಒಂದು ಕಾರ್ಯ ನಡೀತಾ ಇದೆ. ಸೊ ಪ್ರತಿಯೊಂದು ಮೂಮೆಂಟ್ನೂ ಕೂಡ ತುಂಬಾ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಆದರೂ ಸಾಧ್ಯವಾದಷ್ಟು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೇನಾದರೂ ಬೋರ್ ಆಗಿದ್ರೆ ಬೇಜಾರಾಗಬೇಡಿ, ಬಿಕಾಸ್ ಇದೊಂಥರ ಸಂಭ್ರಮದ ವಾತಾವರಣ. ಹಾಗಾಗಿ ನಾನು ಎಲ್ಲದನ್ನು ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟೆ. ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಎಲ್ಲದನ್ನು ನೋಡ್ತಾ ಇದ್ದೆ. ಇನ್ನು ಇವ್ರು ಹೋದ್ಮೇಲೆ ಮತ್ತೆ ಬರೋದು ದರ್ಶನ ಮುಗಿಸ್ಕೊಂಡು ಬರ್ತಾರೆ. ಸೊ ಅಲ್ಲಿವರೆಗೂ ಕೂಡ ನಾವು ಮನೆಯಲ್ಲಿ ಒಂದು ಪೂಜೆನ ಮಾಡಿ ದೀಪ ಹಚ್ತಾ ಇರ್ತೀವಿ. ಸೊ ಅದಾದಮೇಲೆ ಇಲ್ಲಿ ಎಲ್ರಿಗೂ ಕೂಡ ಇರುಮುಡಿನ ಏರಿಸಿ ಕೊಟ್ರೆಗೆ ಕೈ ಮುಗಿದು ಅಲ್ಲಿಂದ ನಾವು ಹೊರಗಡೆ ಬಂದು ಒಂದು ಕಾಯಿನ ಹೊಡೆದು ನೆಕ್ಸ್ಟು ನಾವು ದೊಡ್ಡ ಮಠದ ಹತ್ರ ಹೋಗೋವಂಥ ಕಾರ್ಯ ಇವಾಗ ನಡೀತಾ ಇರೋದು. ಸೊ ನೋಡಿ, ಕೊನೆಯದಾಗಿ ಅಭಿಸ್ವಾಮಿಗಳಿಗೂ ಕೂಡ ಇರುಮುಡಿನ ಏರಿಸಿದ್ದಾಯಿತು. ಅವ್ರದ್ದಂತೂ ಇರುಮುಡಿ ತುಂಬಾ ಭಾರ ಇತ್ತು. ಅವ್ರಿಗೂ ಊಟನೂ ಆಗಿರಲಿಲ್ಲ ಅಲ್ವಾ. ಸೊ 11 ಗಂಟೆ ಆಗೋಕ್ಕೆ ಶುರುವಾಯಿತು. ಸೊ ಅವ್ರಿಗೂ ಹಸುವಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಮುಗಿಸ್ತಾ ಇದ್ದರು. ಸೊ ನೋಡಿ, ಈ ಥರ ಹೊರಗಡೆ ಬರ್ತಾ ಇದ್ದಾರೆ. ಇವಾಗ ಗಚ್ಚಿನ ಮಠದಿಂದ ದೊಡ್ಡ ಮಠಕ್ಕೆ ಹೋಗ್ತಾ ಇರೋದು. ಸೊ ಈ ಥರ ಎಲ್ಲ ಇದು ನಿವಾಳಿ ಮಾಡಿ ತೆಗಿತಾ ಇರೋದು. ಇವಾಗ ನಾವು ದೊಡ್ಡ ಮಠದ ಮುಂದೆ ನಿಂತ್ಕೊಂಡಿದ್ದೀವಿ. ಸೊ ನಮ್ಮ ಕೊಟ್ಟೂರು ದೊರೆಯಾದಂಥ ಕೊಟ್ರೇಶ್ವರಂಗೂ ಕೂಡ ಕೈನ ಮುಗಿದು ಅವರ ಒಂದು ಯಾತ್ರೆನ ಶುರು ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಅವ್ರು ಹೋಗ್ತಕ್ಕಂಥ ಕಾರ್ಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಗುರುಸ್ವಾಮಿಗಳು. ಸೊ ಪೂಜೆನ ಮಾಡಿ ಆಮೇಲೆ ಕೊಟ್ರೆಯಂಗೂ ಕೂಡ ಆರತಿನ ಮಾಡಿಬಿಟ್ಟು ಇಲ್ಲಿಯ ಸ್ವಾಮಿಗಳಿಗೂ ಕೂಡ ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿರ್ತಕ್ಕಂಥ ಸ್ವಾಮಿಗಳಿಗೂ ಕೂಡ ಆ ಇರುಮುಡಿಗೂ ಕೂಡ ಪೂಜೆನ ಮುಗಿಸ್ತಾ ಇದ್ದಾರೆ. ಸೊ ಇದು ಇನ್ನೇನು ಹೋಗ್ತಾರಲ್ವ ಅಂತ ಒಂಥರ ಬೇಜಾರಿದ್ರೆ, ಅಯ್ಯೋ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ, ಒಂದು ಒಳ್ಳೆ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಖುಷಿನೂ ಕೂಡ ಆಗ್ತಾಯಿತ್ತು. ಸೊ ಅವರನ್ನು ತುಂಬ ಸಂತೋಷದಿಂದ ಅಥವಾ ತುಂಬ ಖುಷಿಯಿಂದ ನಾವು ಅವರನ್ನು ಬೀಳ್ಕೊಡ್ತಾ ಇದ್ದೀವಿ. ಹೋಗಿ ಅವರ ಯಾತ್ರೆ ಸುಗಮವಾಗಲಿ ಅಂತಲೂ ಕೂಡ ದೇವರ ಹತ್ರನೂ ಕೂಡ ಕೇಳ್ಕೊತಾ ಇದ್ದೀವಿ. ಹಾಗೆ ಅಯ್ಯಪ್ಪನ ದರ್ಶನ ಈಸಿಯಾಗಲಿ ಅಂದರೆ ತುಂಬ ರಶ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಸಿಯಾಗಲಿ ಅಂತ ಹೇಳಿ ಇವ್ರನ್ನ ಇವಾಗ ಕಳಿಸ್ಕೊಡ್ತಾ ಇರೋದು. ಈ ಒಂದು ಇದರಲ್ಲಿ ಸುಡೋ ಬಿಸಿಲಲ್ಲೂ ಕೂಡ ಎಲ್ಲರೂ ಹಾಗೇ ಇದ್ವಿ. ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಕಳಿಸ್ಬೇಕಾದ್ರೆ. ಸೊ ನೋಡೋಣ, ಮುಂದಿನ ವರ್ಷ ನಾವಿಬ್ಬರಿರಲ್ಲ 3 ಜನ ಇರ್ತೀವಿ, ಅದು ಇನ್ನೂ ಖುಷಿಯಾಗಿರುತ್ತೆ. ಸೊ ಎಲ್ಲದನ್ನು ಕೂಡ ಎಲ್ಲ ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡಬೇಕು. ಅದೇ ರೀತಿ ನಾನು ಈ ಒಂದು ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿದಾಗ ಕೂಡ ಇದೊಂಥರ ಚೆನ್ನಾಗಿದೆ. ಸೊ ಅಯ್ಯಪ್ಪ ಸ್ವಾಮಿನ ಧ್ಯಾನ ಮಾಡ್ತಾ ನಾವಿವಾಗ ಇವರು ಪೂಜೆನೆಲ್ಲ ಮುಗಿಸಿದ್ರು. ಅದಾದಮೇಲೆ ಇವಾಗ ಹೋಗ್ತಾ ಇರೋದು. ಸೊ ಆ ಒಂದು ಇರುಮುಡಿ ಏನಿತ್ತು ಅಲ್ವಾ, ಸೊ ಅದನ್ನು ಇವಾಗ ಕಾರಲ್ಲಿ ಇಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ ಎಲ್ರದ್ದೂ ಕೂಡ ಒಬ್ಬೊಬ್ಬರಾಗಿಯೇ ಇರುಮುಡಿನ ಇಳಿಸಿ ಕಾರಲ್ಲಿ ಇಟ್ಟು ಅವರ ಒಂದು ಯಾತ್ರೆನ ಶುರು ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ಎಲ್ಲರೂ ಕೂಡ ಅಲ್ಲಿದ್ದಂಥವರೆಲ್ಲ ಖಾಲಿ ಬಿದ್ದರು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.